ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕೇಂದ್ರ ಆಯವ್ಯಯದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತೆ ಶರಣಗೌಡ ಪಾಟೀಲ್ ಸ್ವಾಗತವನ್ನು ಮಾಡಿದ್ದಾರೆ. ಅನೇಕ ಸಹಕಾರಿಗಳು ಆ ಕುರಿತಂತೆ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಇವತ್ತು. ಕರ್ನಾಟಕ ರಾಜ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ರವರು ಈ ಬಜೆಟ್ಗೆ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಹಕಾರದಿಂದ ಸಮೃದ್ಧಿಯ ಮೇಲೆ ಬಲವಾದ ಗಮನವನ್ನು ಹೊಂದಿರುವ ಸೂಕ್ಷ್ಮ ಯೋಜನಾ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳಿದ್ದಾರೆ. ಸಹಕಾರ ಸಚಿವಾಲಯದ ಹಂಚಿಕೆಯಲ್ಲಿ 78% ಹೆಚ್ಚಳವನ್ನು ಅವರು ಸ್ವಾಗತಿಸಿದ್ದಾರೆ. ಹಾಗೆಯೇ ತೆರಿಗೆ ಪರಿಹಾರ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸಾಂಸ್ಥಿಕ ಬಲವರ್ಧನೆಯ ಮೇಲಿನ ಕ್ರಮಗಳು, ಜೊತೆಗೆ PACS ಗಣಕೀಕರಣ, ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ, NCDC ಮತ್ತು NCELಗೆ ಬೆಂಬಲವು ಆಡಳಿತ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ಅಂಥೇಳಿ ಶರಣಗೌಡ ಪಾಟೀಲ್ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಹಲವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಸಹಕಾರಿ ಕ್ಷೇತ್ರಕ್ಕೆ ಕುರಿತಂತೆ ಸಹಕಾರಿ ಕ್ಷೇತ್ರದ ದಿಗ್ಗಜರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೂಕ್ಷ್ಮ ದೃಷ್ಟಿಕೋನವನ್ನು ನೀಡುತ್ತಾ ಕಾಸ್ಮೋಸ್ ಸಹಕಾರಿ ಬ್ಯಾಂಕಿನ CGM ಮತ್ತು ಕಲುಪುರ ವಾಣಿಜ್ಯ ಸಹಕಾರಿ ಬ್ಯಾಂಕಿನ ಮಾಜಿ CEO ವಿನೋದ್ ಜಿ ದದ್ಲಾನಿ ಹಣಕಾಸಿನ ಕೊರತೆಯನ್ನು GDPಯು 4.30ನಲ್ಲಿ ಕಾಯ್ದುಕೊಳ್ಳುವುದರೊಂದಿಗೆ ಮತ್ತು ಸಾಲ GDP ಅನುಪಾತವನ್ನು ಕಡಿಮೆ ಮಾಡಲು ನಿರಂತರ ಪ್ರಯತ್ನಗಳೊಂದಿಗೆ ಬಜೆಟ್ಟಿನ ಹಣಕಾಸಿನ ವಿವೇಕದ ಮೇಲಿನ ಗಮನವನ್ನು ಸ್ವಾಗತಿಸಿದ್ದಾರೆ. ನಗರ ಸಹಕಾರಿ ಬ್ಯಾಂಕ್ಗಳಿಗೆ ಯಾವುದೇ ನಿರ್ದಿಷ್ಟ ಕ್ರಮಗಳನ್ನು ಘೋಷಿಸಲಾಗಿಲ್ಲ ಎಂದು ಗಮನಿಸಿದರೂ ಅಂತರ ಸಹಕಾರಿ ವಹಿವಾಟುಗಳ ಮೇಲಿನ ತೆರಿಗೆ ವಿನಾಯಿತಿ ಮತ್ತು ಕೃಷಿ ಸಹಕಾರಿ ಸಂಸ್ಥೆಗಳಿಗೆ ಹಣಕಾಸು ಬೆಂಬಲದಂತಹ ಪ್ರಯೋಜನಗಳನ್ನು ಅವರು ಒಪ್ಪಿಕೊಂಡಿದ್ದಾರೆ. 3 ಕರ್ತವ್ಯ ಚೌಕಟ್ಟು ಮತ್ತು ವೀಕ್ಷಿತ್ ಭಾರತಕ್ಕಾಗಿ ಬ್ಯಾಂಕಿಂಗ್ ಕುರಿತು ಪ್ರಸ್ತಾವಿತ ತಜ್ಞರ ಸಮಿತಿಯ ದೀರ್ಘಾವಧಿಯಲ್ಲಿ ಗಮನಾರ್ಹವೆಂದು ಸಾಬೀತುಪಡಿಸಬಹುದು ಅಂತ ಅವರು ಹೇಳಿದ್ದಾರೆ. ಅನೇಕರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಗಢದ ಆದರ್ಶ ಸಹಕಾರಿ ಪಟ್ಟಣ ಸಂಸ್ಥಾನದ ಅಧ್ಯಕ್ಷ ಅಭಿಜಿತ್ ಪಾಟೀಲ್ ಬಜೆಟ್ ಸಾಂಸ್ಥಿಕ ಬೆಂಬಲ, ಸಾಮರ್ಥ್ಯ ವೃದ್ಧಿ ಮತ್ತು ತೆರಿಗೆ ತರ್ಕಬದ್ಧಗೊಳಿಸುವಿಕೆಯ ಮೂಲಕ ಸಹಕಾರಿಗಳನ್ನು ಬಲಪಡಿಸುವ ಕಡೆಗೆ ರಚನಾತ್ಮಕ ವಿಧಾನವನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ತಾಂತ್ರಿಕ ಬೆಂಬಲ ಘಟಕಗಳು, ವರ್ಧಿತ NCEL ಹಂಚಿಕೆ ಮತ್ತು ತರಬೇತಿ ಬೆಂಬಲದಂತಹ ಉಪಕ್ರಮಗಳನ್ನು ಸ್ವಾಗತಿಸಿದರೂ ಸಹಕಾರಿ ಹೂಡಿಕೆಗಳ ಮೇಲಿನ TDS ಪರಿಹಾರವು ವಿಶಾಲವಾದ ದ್ರವ್ಯತೆ ಪರಿಣಾಮವನ್ನು ಬೀರುತ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪಾರದರ್ಶಕತೆ ಮತ್ತು ಆರ್ಥಿಕ ಸೇರ್ಪಡೆಯನ್ನು ಹೆಚ್ಚಿಸಲು ಸ್ಪಷ್ಟ ಅನುಸರಣೆ ಮಾನದಂಡಗಳ ಅಡಿಯಲ್ಲಿ ವಿಶ್ವಾಸಾರ್ಹ ನಗರ ಸಹಕಾರಿ ಸಾಲ ಸಂಘಗಳನ್ನು ರಾಷ್ಟ್ರೀಯ ಡಿಜಿಟಲ್ ಹಣಕಾಸು ಪರಿಸರದ ವ್ಯವಸ್ಥೆಯಲ್ಲಿ ಸಂಯೋಜಿಸುವ ಅಗತ್ಯವನ್ನು ಪಾಟೀಲ್ರವರು ಒತ್ತಿ ಹೇಳಿದ್ದಾರೆ. ಇನ್ನು ಗೌಹಾಟಿಯ ದಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ಸುಬ್ರಜ್ಯೋತಿ ಬರಾಲಿ ಅವರು ಬಜೆಟನ್ನು ಜನಕೇಂದ್ರಿತ ಮತ್ತು ಸಹಕಾರಿ ವಲಯಕ್ಕೆ ಪ್ರೋತ್ಸಾಹದಾಯಕ ಅಂತ ಕರೆದಿದ್ದಾರೆ. ಅದೇ ಸಮಯದಲ್ಲಿ ರಾಜ್ಗುರು ನಗರ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ದಿನೇಶ್ ಓಸ್ವಾಲ್ ನಗರ ಸಹಕಾರಿ ಬ್ಯಾಂಕ್ಗಳಿಗೆ ನಿರ್ದಿಷ್ಟ ಆದಾಯ ತೆರಿಗೆ ಪರಿಹಾರದ ಅನುಪಸ್ಥಿತಿಯು ವಲಯದಲ್ಲಿ ನಿರಾಶೆ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಸಹಕಾರಿ ಕ್ರೆಡಿಟ್ ಸೊಸೈಟಿ ಫೆಡರೇಷನ್ ಲಿಮಿಟೆಡ್ನ ನಿರ್ದೇಶಕ ಡಾಕ್ಟರ್ ಸಂಜಯ್ P. ಹೊಸ್ಮಠ್ 2026-27 ಕೇಂದ್ರ ಬಜೆಟ್ ಸಹಕಾರಿ ವಲಯಕ್ಕೆ ಸಕಾರಾತ್ಮಕ ಸಂಕೇತವನ್ನು ಕಳುಹಿಸುತ್ತದೆ ಅಂತ ಹೇಳಿದ್ದಾರೆ. ಪಶು ಆಹಾರ ಮತ್ತು ಹತ್ತಿ ಬೀಜಗಳನ್ನು ಪೂರೈಸುವ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳಿಗೆ ತೆರಿಗೆ ಕಡಿತ, ಅಂತರ ಸಹಕಾರಿ ಲಾಭಾಂಶಗಳ ಮೇಲಿನ ಪರಿಹಾರ, ರಾಷ್ಟ್ರೀಯ ಸಹಕಾರಿ ಒಕ್ಕೂಟಗಳಿಗೆ 3 ವರ್ಷಗಳ ಲಾಭಾಂಶ ವಿನಾಯಿತಿಯನ್ನು ಅವರು ಸ್ವಾಗತಿಸಿದ್ದಾರೆ. ಈ ಕ್ರಮಗಳು ದ್ರವ್ಯತೆ, ಸುಸ್ಥಿರತೆ ಮತ್ತು ರೈತ ಕೇಂದ್ರಿತ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಅಂತಕ್ಕಂಥ ಗಮನ ಸೆಳೆಯುವ ಅಂಶ ಅಂತ ಹೇಳಿದ್ದಾರೆ. ಇನ್ನು ಕಲ್ಯಾಣಿ ಮಹಿಳಾ ನಗರಿ ಸಹಕಾರಿ ಸಂಸ್ಥಾ ಅಧ್ಯಕ್ಷೆ ಅಂಜಲಿ ಪಾಟೀಲ್ 2026-27 ಬಜೆಟ್ ಸಹಕಾರಿ ಸಾಲ ಮತ್ತು ಸಂಬಳ ಪಡೆಯುವವರ ಸಂಘಗಳಿಗೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಪರಿಹಾರವನ್ನು ತರುತ್ತದೆ ಅಂತ ಹೇಳಿದ್ದಾರೆ. ನಗದು ಹಿಂಪಡೆಯುವಿಕೆ ಮಿತಿಗಳಲ್ಲಿನ ಹೆಚ್ಚಳ, ಸೆಕ್ಷನ್ 80P ತೆರಿಗೆ ಪ್ರಯೋಜನಗಳ ಮುಂದುವರಿಕೆ, ಮ್ಯಾಟ್ನಲ್ಲಿ ಕಡಿತವನ್ನು ಅವರು ಗಮನಿಸಿದ್ದಾರೆ. ರಾಷ್ಟ್ರೀಯ ಸಹಕಾರಿ ದತ್ತ ಸಂಚಯದ ಮೂಲಕ ಡಿಜಿಟಲ್ ಏಕೀಕರಣವು ಪಾರದರ್ಶಕತೆ ಮತ್ತು ಆಡಳಿತವನ್ನು ಸುಧಾರಿಸುತ್ತದೆ. ವೇತನದಾರರಿಗೆ ತೆರಿಗೆ ವಿನಾಯಿತಿ ಸಹಕಾರಿ ಸಂಸ್ಥೆಗಳ ಠೇವಣಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಅಂತ ಪಾಟೀಲ್ ಹೇಳಿದ್ದಾರೆ. ಸರಳೀಕೃತ ಆಡಳಿತ ಪ್ರಕ್ರಿಯೆಗಳು ಮತ್ತು ತೆರಿಗೆ ಅನುಸರಣೆಯ ಸಮಯ ಸೂಚಿಗಳು ಬಜೆಟನ್ನು ವೀಕ್ಷಿತ್ ಭಾರತ ಕಡೆಗೆ ಸಕಾರಾತ್ಮಕ ಹೆಜ್ಜೆಯನ್ನು ಮಾಡುತ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ 2026-27 ಕೇಂದ್ರ ಬಜೆಟ್ ಸಾಂಸ್ಥಿಕ ಬೆಂಬಲ, ತೆರಿಗೆ ತರ್ಕಬದ್ಧಗೊಳಿಸುವಿಕೆ, ಸಾಮರ್ಥ್ಯಿಕ ನಿರ್ಮಾಣದ ಮೂಲಕ
ಸಹಕಾರಿ ಚೌಕಟ್ಟನ್ನು ಬಲಪಡಿಸಿದ್ದಕ್ಕಾಗಿ ಅನೇಕರು ತಮ್ಮ ಸಕಾರಾತ್ಮಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಏನು ಬಜೆಟನ್ನು ಮಂಡಿಸಿದರು, ಅದಕ್ಕೆ ಈ ಪ್ರತಿಕ್ರಿಯೆಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ.